ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವರಾಜ್ ವಿಲಾಗ್ಸ್. ಇವತ್ತು ಸೆಕೆಂಡ್ ಡೇ ಅಂದರೆ ಡೇ 2 ಆಫ್ 85 ಡೇಸ್ ಚಾಲೆಂಜ್. ಇವತ್ತು ನಾನು ನಿನ್ನೆ ಡೇ 1ನಲ್ಲಿ ಬರೀ ಪಾಲಿಟಿ ಓದೋದಾಯಿತು, ಕರೆಂಟ್ ಅಫೇರ್ಸು ಮತ್ತು ಮೆಂಟಲ್ ಅಬಿಲಿಟಿ ಓದೋಕ್ಕಾಗಲಿಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಇವತ್ತು ಫಸ್ಟು ಕರೆಂಟ್ ಅಫೇರ್ಸು ಓದೋಣ ಅಂತೇಳಿ, ಮತ್ತು ಇವತ್ತು ನಾನು ಏನೇನು ಓದಬೇಕು ಅಂತೇಳಿ ನಿಮಗೆ ಇದು ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಓಕೆ, ಇದು ನಿನ್ನೆ ಬರೀ ಪಾಲಿಟಿ ಆಯಿತು ಇದು ಓದೋದು. ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟ್, ಗವರ್ನರ್ ಇಷ್ಟ ಆಯಿತು. ಸೊ ನೆಕ್ಸ್ಟು ಡೇ 2 ಬಂದುಬಿಟ್ಟು ಕರೆಂಟ್ ಅಫೇರ್ಸ್ ಓದೋಣ ಅಂತೇಳಿ. ನಿನ್ನೆ ಯಾಕಂದರೆ ನಿನ್ನೆ ಓದೋದಾಗಿಲ್ಲ, ಅದಕ್ಕೋಸ್ಕರ ನಾನು ರೆಫರ್ ಮಾಡ್ತಾ ಇರೋದು ಕರೆಂಟ್ ಅಫೇರ್ಸ್ಗೆ ಸ್ಪರ್ಧಾ ಅರಿವಿರ್ದು ಕೇರ್ ಇಂಡಿಯಾ ಅಂತೇಳಿ. ಸೊ ಇದು ಆ್ಯಕ್ಚುಲಿ ಸೆಪ್ಟೆಂಬರ್ ತಿಂಗಳದ್ದು. ಇದನ್ನು ಅರ್ಧ ಓದಿದ್ದೀನಿ ಫ್ರೆಂಡ್ಸ್ ಆಗಲೇ. ಸೊ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಸೊ ಇದು ಓದಿದ ತಕ್ಷಣ ಇದೊಂದು 20-30% ಅಪ್ರಾಕ್ಸಿಮೇಟ್ 1 ಅವರ್ ಓದ್ತೀನಿ. ನೆಕ್ಸ್ಟು ಮೆಂಟಲ್ ಅಬಿಲಿಟಿ ಈಶ್ವರಗಿರಿ ಸರ್ದು ಮೆಂಟಲ್ ಅಬಿಲಿಟಿ ಯೂಟ್ಯೂಬ್ ವೀಡಿಯೋಸ್ ಬರ್ತಾರೆ ನನ್ನ ಕಡಿಮೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಈಶ್ವರಗಿರಿ ಪಾಠಶಾಲೆ ಅಂತೇಳಿ. ಅದ್ರದ್ದು ನೆಕ್ಸ್ಟ್ ಪಾಲಿಟಿ. ಇವತ್ತು ಪಾಲಿಟಿ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀನಿ. ಪಾಲಿಟಿ ಏನೋದ್ರೆ ಪ್ರೈಮ್ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಸೆಂಟ್ರಲ್ದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಎಷ್ಟು ಓದಿ ಇವತ್ತಿನ ಮುಗಿಸೋಣ ಅಂತೇಳಿ. ಮತ್ತು ಇವತ್ತು ಇಂಥ ಹೊಲಕ್ಕೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡ್ಬಂದು ಮತ್ತು ಸಾಯಂಕಾಲ ಓದೋಕ್ಕಾಗಬೇಕು. ಹಿಂಗೆ ಏನಾಗುತ್ತೆ ಅಂತಂದರೆ ನಾವೇನು ಚಾಲೆಂಜಸ್ ಹಾಕ್ಕೊಂಡಿರ್ತೀವಿ ಡೈಲಿ ಅದನ್ನು ಫುಲ್ಲು 100% ಫಾಲೋ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಏನಂತಂದರೆ ಹೊಲದಲ್ಲಿ ಕೆಲಸ ಜಾಸ್ತಿ ಆದಾಗೆ ಸೊ ಫುಲ್ ಮೈಕೈ ನೋವು ಬಂದು ಟೈರ್ಡ್ ಆಗಿರುತ್ತೆ. ಸೊ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಆದಷ್ಟು ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ಬೆಳಗ್ಗೆ ಆದಷ್ಟು ನಾನು ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಬೆಳಗ್ಗೆ ಓದಬೇಕು ಅಂತೇಳಿ ನಾನೊಂದು ಅಂದ್ಕೊಂಡಿದ್ದೀನಿ. ಬೆಳಗ್ಗೆ 5 ಗಂಟೆಯಿಂದ ಒಂದು 3 to 4 ಅವರ್ಸ್ ಬೆಳಗ್ಗೆ ಓದಿಬಿಡೋಣ ಅಂತೇಳಿ. ಆಮೇಲೆ ನೆಕ್ಸ್ಟು ಕೆಲಸ ಮಾಡೋದು ಓಕೆ, ನಾನು ಅದು ಕೆಲಸ ಕಡಿಮೆ ಇತ್ತು ಅಂತಂದರೆ ನೆಕ್ಸ್ಟ್ ಅಲ್ಲೊಂದು 4-5 ಅವರ್ ಓದೋಣ ಸಾಯಂಕಾಲ ಬಂದುಬಿಟ್ಟು ಅಂತೇಳಿ ಆ ಟೈಪ್ ಇದು ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಈ ವಿಡಿಯೋ ನೋಡ್ತಾ ಇದ್ದಾರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಏನು ಎಡಿಟಿಂಗ್ ಮಾಡೋದಾಗಲಿ ಅದು ಏನಾದರೂ ನಿಮಗೇನಾದರೂ ಸಜೆಷನ್ ಕೊಡಬೇಕು ಅನಿಸಿದ್ರೆ ಕೊಡಿ ಫ್ರೆಂಡ್ಸ್, ನಾನು ಫಾಲೋ ಮಾಡ್ತೀನಿ. ಸೊ ಓಕೆ ಅನಿಸಿದೆ ಅಂತ ಫಾಲೋ ಮಾಡ್ತೀನಿ ನಾನು. ಓಕೆ, ನಾನು ಕೆಲವೊಂದು ತಪ್ಪುಗಳು ಮಾಡ್ತಾಯಿರ್ತೀನಿ. ಅದನ್ನು ತಿದ್ಕೊಂಡು ಮುಂದೆ ಹೋಗಬೇಕು ಅಂತ ಅಷ್ಟು ಬಿಟ್ಟು ಏನಿಲ್ಲ. ನೆಕ್ಸ್ಟ್ ಓದೋಣ ಫ್ರೆಂಡ್ಸ್. ಇವಾಗ ಯಾವುದು ಕರೆಂಟ್ ಅಫೇರ್ಸ್ ಓದೋಣ ಬನ್ನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಕರೆಂಟ್ ಅಫೇರ್ಸು ಓದ್ಕೊತ ಹೋಗೋಣ. ಇವಾಗ ನಿನ್ನೆ ಎಲ್ಲ ಫುಲ್ ಪಾಲಿಟಿ ಓದಿದ್ದಾಯಿತು, ಕರೆಂಟ್ ಅಫೇರ್ಸ್ ಓದೋಕ್ಕಾಗಲಿಲ್ಲ. ಸೊ ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೀನಿ ಇವಾಗ. ಕರೆಂಟ್ ಅಫೇರ್ಸು ನಾನು ರೆಫರ್ ಮಾಡ್ತಿರೋದು ಸ್ಪರ್ಧಾ ಅರಿವಿಯವ್ರದ್ದು ಇಂಗ್ಲೀಷ್ ವರ್ಷನ್ದು ಕೇರ್ ಇಂಡಿಯಾ ಅಂತೇಳಿ. ಸೊ ಅದು ನಿಮಗೆ ತೋರಿಸಿದ್ದೀನಿ ಯಾವುದು ಅಂತೇಳಿ. ಮತ್ತು ನಾನು 2024 ಅಂದರೆ ಸೆಪ್ಟೆಂಬರಿಂದ ಬ್ಯಾಕ್ವರ್ಡ್ ಇದರಲ್ಲಿ ಹೋಗ್ತಾಯಿದ್ದೀನಿ. ಸೆಪ್ಟೆಂಬರ್ ಓದಿದ ತಕ್ಷಣ ಆಗಸ್ಟಿಂದ ಆ ಟೈಪ್ ಅಪ್ ಟು ಜನವರಿಗೆ ಓದ್ತೀನಿ. ಅದೊಂದು ಸರಿ ರಿವಿಷನ್ ಮಾಡಿಕೊಂಡು ನೆಕ್ಸ್ಟು 2023 ಓದ್ಕೊತ ಹೋಗ್ತೀನಿ. ಡಿಸೆಂಬರಿಂದ ಮತ್ತು ಬ್ಯಾಕ್ವರ್ಡ್ ಜನವರಿವರೆಗೂ ಟ್ರೈ ಮಾಡೋಣ ಫ್ರೆಂಡ್ಸ್. ಫಸ್ಟು ಇದು ಒಂದು 10 ಮಂತ್ಸ್ ನೀವು ಡಿಸೆಂಬರ್ ಎಕ್ಸಾಮ್ ಇರೋದ್ರಿಂದ ಅಪ್ ಟು ನಾವು ಡಿಸೆಂಬರ್ವರೆಗೂ ಓದಬೇಕಾಗ್ತದೆ. ಅಂದರೆ ನವಂಬರ್ ಎಂಡ್ವರೆಗೂ ಓದಬೇಕಾಗ್ತದೆ ಅಲ್ಲಿವರೆಗೂ. ಸೊ ಆಲ್ಮೋಸ್ಟ್ ನಮಗೆ 11 ಮಂತ್ಸ್ದು ಆಗುತ್ತೆ ಕರೆಂಟ್ ಅಫೇರ್ಸು. ಅದು ಒಂದು ಸರಿ ರೀಸನ್ ಮೇನು ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡಬೇಕಾಗ್ತದೆ. ಇದು ಓದಿದ ತಕ್ಷಣ ಏನಂತ ರಿವಿಷನ್ ಮಾರ್ಕ್ ಟೆಸ್ಟ್ ಇದ್ದರೆ ಮಾರ್ಕ್ ಟೆಸ್ಟ್ ಅಟೆಂಡ್, ಕರೆಂಟ್ ಅಫೇರ್ಸಿಗೆ ಯಾವುದಾದ್ರು ಮಾರ್ಕ್ ಟೆಸ್ಟ್ ಇದ್ದರೆ ಅದನ್ನು ಅಟೆಂಡ್ ಮಾಡಬೇಕು. ಮಾಡಿಕೊಂಡು ಓಕೆ ನೋಡೋಣ. ನೆಕ್ಸ್ಟು ಇದು ಓದಿದ ತಕ್ಷಣ ಮತ್ತು ನನ್ನ ಪಾಲಿಟಿ ಓದಬೇಕು ಅಂದ್ಕೊಂಡೆ. ಓಕೆ, ಇವಾಗ ಪಾಲಿಟಿ ಓದೋಣ ಬನ್ನಿ ಫ್ರೆಂಡ್ಸ್. ಪಾಲಿಟಿ ನಿನ್ನೆ ಎಲ್ಲ ಏನು ಓದಿದ್ದಿಲ್ಲ, ಅದಕ್ಕೋಸ್ಕರ ಇವತ್ತು ಇದನ್ನು ಓದೋಣ ಅಂತ ಹೇಳೋದು. ಪ್ರೈಮ್ ಮಿನಿಸ್ಟರ್ ಪಾರ್ಟ್ ಓದೋಣ ಅಂತೇಳಿ, ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅದು ಓದೋಣ ಅಂತೇಳಿ. ಸೊ ನಾನು ನಿನ್ನೆ ಡೇ 1ನಲ್ಲಿ ಏನು ಓದಿದೆ ಅದು ಸ್ವಲ್ಪ MCQ ಸಾಲ್ವ್ ಮಾಡಿದೆ, ಬಟ್ ನಾನು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಓದೋಣ ಅಂತಂತೇಳಿ. ಬಟ್ ನನ್ನ ಕಡೆಯಿಂದ ಏನೇ ಕೆಲಸ ಆಗಲಿ ಸ್ವಲ್ಪ ಓದಲೇಬೇಕು ಅಂತ ನಾನು ಮೈಂಡು ಫಿಕ್ಸ್ ಆಗಿದ್ದೀನಿ. ಸೊ ಎಷ್ಟಾದರೂ ಓದಲೇಬೇಕು, ಬಿಲ್ಡ್ಗಳು ಯಾವತ್ತೂ ತಪ್ಪಿಸ್ಬಾರ್ದು ಅಂತೇಳಿ ಅಂದ್ಕೊಂಡಿದ್ದೀನಿ. ಇದನ್ನು ಪಾಲಿಟಿನ ಮೇನ್ ನಾವು ಪರ್ಫೆಕ್ಟ್ ಆಗಬೇಕಾಗ್ತದೆ. ಸೊ ಪಕ್ಕ ಅಂತಂದರೆ ನಾವು ಇಲ್ಲಿ ಆಲ್ಮೋಸ್ಟ್ 15 ಕ್ವಶನ್ಸ್ ಬಂದರೆ ಮಿನಿಮಮ್ ಅಂದರೂ 10 ಕ್ವಶನ್ಸ್ ಪರ್ಫೆಕ್ಟಾಗಿ ಓದಿದರೆ ಒಂದು 15 ಕ್ವಶನ್ಸ್ ಸಾಲ್ವ್ ಮಾಡೋಂಗಿರಬೇಕು. ಬಟ್ ಮಿನಿಮಮ್ ಆದರೂ 10 ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತೀವಿ ಅಂತಂದರೆ ಓಕೆ, ನಾವು ಪಕ್ಕ ಇದ್ದೀವಿ ಅಂತೇಳಿ ಅರ್ಥ ಆಗುತ್ತೆ. ಸೊ ಆರಾಮ್ ಸ್ಕೋರ್ ಮಾಡ್ಕೋಬೋದು, ಈಸಿ ಇರುತ್ತೆ ನನ್ನ ಪ್ರಕಾರ ಇದು. ಸೊ ಯಾವುದಾದ್ರೂ ಒಂದು ಸಬ್ಜೆಕ್ಟ್ಗೂ ಒಂದು ಬುಕ್ ಮಾತ್ರ ರೆಫರ್ ಮಾಡಬೇಕಾಗ್ತದೆ. ಬಟ್ ನಿಮಗೆಲ್ಲ ನೋಟ್ಸ್ ಇದ್ದರೆ ನೋಟ್ಸ್ ಅದು ರೆಫರ್ ಮಾಡ್ಬೋದು. ಸೊ ನಾನು ಇನ್ನೊಂದು ಇದ್ರ ಜೊತೆಗೆ ನಾನು UPSC ವಾಲದ್ದು ಒಂದು ಇದಿದೆ ಬುಕ್, ಅದನ್ನು ಕೂಡ ರೆಫರ್ ಮಾಡ್ತಿದ್ದೆ. ಸೊ ನಾನೇನಕ್ಕೂ ಇದನ್ನು ಒಂದು ಸರಿ ಓದಿ ಅದನ್ನು ನೋಟ್ಸ್ ಟೈಪಾಗಿ ರಿವಿಷನ್ಗೆ ಅದನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ಇವಾಗ ಹೆಂಗೂ ಟೈಮ್ ಇದೆ ಅಲ್ವಾ ಅಂಥೇಳಿ ಇದನ್ನು ನಾನು ಇದು ಮಾಡ್ತಾಯಿದ್ದೀನಿ. ಒಂದೊಂದು ಅದನ್ನು ಓದ್ತಾ ಇರ್ತೀನಿ. ಸೊ ನಿಮ್ಗೆ ಯಾವ ಟೈಪು ಇಷ್ಟ ಆಗುತ್ತೆ 3-4 ಇವಾಗ ಪಾಲಿಟಿ ಒಂದು ಸರಿ ಓದಿ ಬೇರೆದು ಯಾವುದೋ ನೋಟ್ಸು ಆ ಟೈಪ್ ಓದೋಕ್ಕಿಂತ ಯಾವುದನ್ನು ಒಂದು
ಪಕ್ಕ ಫಿಕ್ಸ್ ಆಗಿದೆ. ಇವಾಗ ನೋಡಿ ಪಾಲಿಟಿ ಲಕ್ಷ್ಮೀಕಾಂತ್ ಫಾರ್ ಮಾಡ್ತಿದ್ದ ಕಂಟಿನ್ಯೂ ಮಾಡಿ. ಅದನ್ನು ಬಿಟ್ಟು ಮತ್ತು ಬೇರೆದು ಯಾವುದಾದ್ರೂ ಈ ಡಿ ಬಸ್ಸು ಅಂತ ಬರುತ್ತೆ, ಆ ಟೈಪ್ದು ಯಾವುದಾದ್ರೂ ಅಂಥದ್ದು ಹೋಗಕ್ಕೆ ಹೋಗ್ಬೇಡ್ರಿ. ಸೊ ಒಂದು ಮೇನ್ ಬುಕ್ ತೊಗೊಳ್ಳಿ, ಅದಕ್ಕೆ ನೋಟ್ಸ್ ಆಗಿ ಇನ್ನೊಂದು ಯಾವುದು ನೀವು ಸ್ವಂತ ನೋಟ್ಸ್ ಮಾಡಿದರೆ ಸ್ವಂತ ನೋಟ್ಸು, ಅಥವಾ ಯಾವುದಾದ್ರು ರೆಡಿಮೇಡ್ ನೋಟ್ಸ್ ಇದ್ದರೆ ಅದನ್ನು ನಿಮಗೆ ಓಕೆ ಆಯಿತು ಅಂತಂದರೆ ಕಂಟಿನ್ಯೂ ಮಾಡಿ. ಸೊ ಇದಾದ ತಕ್ಷಣ ನಾನು ಇದು ಮಾಡಬೇಕು, ಅದು ಮೆಂಟಲ್ ಎಬಿಲಿಟಿ ಮಾಡಬೇಕಂತೇಳಿ. ಸೊ ಅದನ್ನು ನಾನು ಮೊಬೈಲಲ್ಲೇ ನಾನು ನೋಡಬೇಕಾಗಿರೋದ್ರಿಂದ ಸೊ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಆಗೋಲ್ಲ. ಸೊ ಜಸ್ಟ್ ಇವತ್ತು ಏನೇನು ಮಾಡಿದ್ದೇನೆ ಅಂತೇಳಿ ನಿಮಗೆ ಗೊತ್ತಿದೆ. ನನ್ನ ಜೊತೆಗೆ ನೀವು ಕೂಡ ಓದಿ ಫ್ರೆಂಡ್ಸ್. ಸೊ ನೆಕ್ಸ್ಟು VAOದು ಎಕ್ಸಾಮ್ ಬರುತ್ತೆ, ಅದಕ್ಕೆ ಪ್ರಿಪೇರ್ ಆಗಿರಿ. ಯಾವ್ದು ಬರುತ್ತೋ ಅದು ಬರ್ರಿ, ಯಾವುದಕ್ಕೂ ಒಂದು ತೃಪ್ತಿ ಇದೇ ಬೇಕು ಅಂತ ಮೇನ್ ಟಾರ್ಗೆಟ್ ಒಂದು ಇಟ್ಕೊಳ್ಳಿ. ಸೊ ಮಧ್ಯದಲ್ಲಿ ಯಾವ್ದು ಎಕ್ಸಾಮ್ಸ್ ಬರುತ್ತೆ ಅದನ್ನು ಕ್ರ್ಯಾಕ್ ಮಾಡ್ಕೊತ ಹೋಗಿ. ಸೊ ಅಟೆಂಡ್ ಮಾಡಿ, ಪ್ರಯತ್ನ ಪಟ್ಟು ಸಿಕ್ಕರೆ ಹೋಗ್ರಿ, ಇದು ಮಾಡಿರಿ. ಇದೇ ಬೇಕು ಅದೇ ಬರೀ KPSC ನಂಬ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಫ್ರೆಂಡ್ಸ್. ಬರೀ ನಾನು KSA ಆಗಬೇಕು ಅಂತ. ಸೊ ಸೈಡ್ ಪ್ಲ್ಯಾನ್ B ಟೈಪಲ್ಲಿ ಈ ಗ್ರೂಪ್ C ಎಕ್ಸಾಮ್ಸ್ಗಳು, FDA, SDA, PDO, VAO ಮತ್ತು ಗ್ರೂಪ್ B ಎಕ್ಸಾಮ್ಗಳು ಬೇರೆ ಬರ್ತಾಯಿದ್ದಾವೆ. ಅವನ್ನೆಲ್ಲ ಟ್ರೈ ಮಾಡೋಣ ಫ್ರೆಂಡ್ಸ್. ಯಾವ್ದು ಸಿಗುತ್ತೆ ಅದಕ್ಕೂ ಮುಂದೆ ಸಿಕ್ಕಾದ್ಮೇಲೆ ಮುಂದೆ ಬೇರೆ ನಮ್ಮ ಮೇನ್ ಗೋಲ್ ಏನಿರುತ್ತೆ ಅದನ್ನು ಟ್ರೈ ಮಾಡೋಣಂತೆ. ಸೊ ಇವತ್ತು ಬರೀ ಇದೇ ಆಯಿತು. ಇದು ಮುಗಿಸೋಂದ ತಕ್ಷಣ ನಾನು ಮೆಂಟಲ್ ಎಬಿಲಿಟಿ ಮಾಡಿ ಆಮೇಲೆ ರೆಸ್ಟ್ ಮಾಡಬೇಕು. ಮತ್ತು ನಾಳೆ ಬೆಳಗ್ಗೆ ಇದು ಮಾಡಬೇಕು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಯೂಟ್ಯೂಬ್ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮೇನು. ಮತ್ತೆ ಸಿಗ್ತೀನಿ. ಬಾಯ್.